ಶಿಕ್ಷಕರೇ ಎಲ್ರಿಗೂ ಗುಡ್ ಈವ್ನಿಂಗ್. ಇವತ್ತು ನಾವು ನಮ್ಮ ಶಾಲೆಯಲ್ಲಿ ಸಂಭ್ರಮ ಶನಿವಾರ ಕಾರ್ಯಕ್ರಮದ ಅನುಪಾಲನೆ ಯಾವ ರೀತಿಯಾಗಿ ಮಾಡಬೇಕು ಎನ್ನೋದ್ರ ಬಗ್ಗೆ ಸ್ವಲ್ಪ ಸ್ಟಡಿ ಮಾಡೋಣ. ಸೊ ದಯವಿಟ್ಟು ಎಲ್ಲ ಶಿಕ್ಷಕರಿಗೆ ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೇನೆ, ಪ್ಲೀಸ್ ದಯವಿಟ್ಟು ಲೆಟ್ ಅಸ್ ಲಿಸನ್ ಕೇರ್ಫುಲಿ. ಅಂದರೆ ಸಂಭ್ರಮ ಶನಿವಾರ ಕಾರ್ಯಕ್ರಮದ ಅನುಪಾಲನೆ ಹೇಗೆ, ಸೊ ಅದಕ್ಕಾಗಿ ಯಾವ ರೀತಿ ಅನುಪಾಲನೆ ಮಾಡಬೇಕು ಅನ್ನೋದ್ರ ಬಗ್ಗೆ ಈಗ ಡಿಸ್ಕಸ್ ಮಾಡೋಣ. ನಂಬರ್ 1, ಸಂಭ್ರಮ ಶನಿವಾರದಂದು ವಿದ್ಯಾರ್ಥಿ ನಿರೂಪಕರೇ ಮುಂದೆ ನಿಂತು ಪ್ರಾರ್ಥನೆಯಿಂದ ಪ್ರಾರಂಭಿಸಿ ಆ ದಿನದ ನಿರ್ದಿಷ್ಟ ಚಟುವಟಿಕೆಗಳ ಮುಂದಾಳತ್ವ ವಹಿಸಬೇಕು. ಅಂದರೆ ಸ್ಟೂಡೆಂಟ್ ಮಾನಿಟರ್ ಮಾತ್ರ ಎಲ್ಲ ನೇತೃತ್ವವನ್ನು ವಹಿಸಬೇಕು ಎನ್ನುವಂಥದ್ದು. ಸೆಕೆಂಡ್ ಪಾಯಿಂಟ್, ವಿವಿಧ ತಂಡಗಳ ಚಟುವಟಿಕೆ ಕಾರ್ಯಕ್ರಮಗಳನ್ನು ಏಕಕಾಲದಲ್ಲಿ ಪ್ರಾರಂಭಿಸಬೇಕು. ಉದಾಹರಣೆಗೆ 1ರಿಂದ 3, 3ರಿಂದ 5 ಮತ್ತು 6ರಿಂದ 8 ತಂಡಗಳ ಅರಿವು ಕಾರ್ಯಕ್ರಮವು ತಂಡದ ನಿರೂಪಕರ ನಾಯಕತ್ವದಲ್ಲಿ ಏಕಕಾಲಕ್ಕೆ ನಡೆಯಬೇಕು. ನಂಬರ್ 3, ನಿಯುಕ್ತಿಗೊಂಡ ಪ್ರತಿ ಶಿಕ್ಷಕರು ದಿನದ ಎಲ್ಲ ಚಟುವಟಿಕೆಗಳನ್ನು ಮೇಲ್ವಿಚಾರಣೆ ಮಾಡಬೇಕು. ಸಾಕಷ್ಟು ಶಿಕ್ಷಕರು ಇದ್ದಲ್ಲಿ ಪ್ರತಿ ಹಂತಕ್ಕೆ ಒಬ್ಬ ಶಿಕ್ಷಕರನ್ನು ಮಾರ್ಗದರ್ಶಕರಾಗಿ ನೇಮಿಸುವುದು. ಏಕೋಪಾಧ್ಯಾಯರಿದ್ದಲ್ಲಿ ಸರದಿಯಂತೆ ಅವಲೋಕಿಸಬೇಕು. ನಂಬರ್ 4, ಶಿಕ್ಷಕರೇ ನೇರವಾಗಿ ಭಾಗಿಯಾಗದೆ ಮಕ್ಕಳ ಪಾಲ್ಗೊಳ್ಳುವಿಕೆಗೆ ಅವಕಾಶ ನೀಡಿ ಅಗತ್ಯ ಬಿದ್ದಾಗ ಮಾರ್ಗದರ್ಶನ ನೀಡಬೇಕು. ನಂಬರ್ 5, ವಿದ್ಯಾರ್ಥಿಗಳು ನಿರೀಕ್ಷಿಸದ ಹೊರತು ಶಿಕ್ಷಕರು ಮಧ್ಯಪ್ರವೇಶ ಮಾಡಬಾರದು. ನಂಬರ್ 6, ಕೆಲವು ಚಟುವಟಿಕೆಗಳಲ್ಲಿ ಪರಿಣಾಮಕಾರಿಯಾಗಿ ಸಾರಾಂಶೀಕರಿಸುವ ಅವಶ್ಯಕತೆ ಇರುತ್ತದೆ. ಅಂತಹ ಚಟುವಟಿಕೆಗಳಲ್ಲಿ ಮುಖ್ಯಾಂಶಗಳನ್ನು ಪಟ್ಟಿ ಮಾಡಿಕೊಂಡು ನಿರೂಪಕರೊಂದಿಗೆ ತಕ್ಷಣವೇ ಚರ್ಚಿಸಿ, ಇದರಿಂದ ನಿರೂಪಕರು ಪರಿಣಾಮಕಾರಿಯಾಗಿ ಸಾರಾಂಶೀಕರಿಸಲು ಅನುಕೂಲವಾಗುತ್ತದೆ. ನಂಬರ್ 7, ಕೆಲವು ಚಟುವಟಿಕೆಗಳಲ್ಲಿ ನಿರೂಪಕರು ಚರ್ಚೆಯನ್ನು ನಿರ್ದೇಶಿಸಬೇಕಾಗುತ್ತದೆ. ಅಂತಹ ಸಂದರ್ಭಗಳಲ್ಲಿ ನಿರೂಪಕರು ವಿಷಯಾಂತರ ಮಾಡುತ್ತಿದ್ದರೆ ಅದನ್ನು ಶಿಕ್ಷಕರು ಸೂಕ್ಷ್ಮವಾಗಿ ಗ್ರಹಿಸಿ ತಕ್ಷಣವೇ ನಿರೂಪಕರನ್ನು ಎಚ್ಚರಿಸಿ ಚರ್ಚೆಯನ್ನು ನಿರ್ದಿಷ್ಟ ವಿಷಯದತ್ತ ಕೊಂಡೊಯ್ಯಲು ಸೂಕ್ತ ಸೂಚನೆಗಳನ್ನು ನೀಡುವುದು. ನಂಬರ್ 8, ಎಲ್ಲ ಸದಸ್ಯರು ಸಕ್ರಿಯವಾಗಿ ಅರ್ಥಪೂರ್ಣವಾಗಿ ಪಾಲ್ಗೊಳ್ಳಲು ಶಿಕ್ಷಕರು ಪ್ರೇರೇಪಿಸಬೇಕು. ಚರ್ಚೆ, ಸಂವಾದ ಅಥವಾ ಕಾರ್ಯಕ್ರಮ ವಿಷಯಾಂತರವಾಗದಂತೆ ಅಗತ್ಯ ಬಿದ್ದಾಗ ಶಿಕ್ಷಕರು ಮಧ್ಯಪ್ರವೇಶ ಮಾಡಿ ಸಲಹೆ ನೀಡಬೇಕು. ನಂಬರ್ 9, ಯಾವುದೇ ವಿಚಾರ ಕುರಿತು ವಿದ್ಯಾರ್ಥಿಗಳು ಶಿಕ್ಷಕರೊಡನೆ ಚರ್ಚಿಸಲು ಬಂದಾಗ ಶಿಕ್ಷಕರು ತಾಳ್ಮೆಯಿಂದ ಮಾರ್ಗದರ್ಶನ ಮಾಡಬೇಕು. ಸಾಧ್ಯವಾದಷ್ಟು ಮಕ್ಕಳ ಪ್ರತಿಭೆಗೆ, ಕ್ರಿಯಾಶೀಲತೆಗೆ, ಅಭಿವ್ಯಕ್ತಿಗೆ ಮುಕ್ತ ಅವಕಾಶ ನೀಡಬೇಕು. ವಿದ್ಯಾರ್ಥಿಗಳಲ್ಲಿ ಭಯ, ನಾಚಿಕೆ ಮತ್ತು ಹಿಂಜರಿಯುವಿಕೆ ಕಂಡುಬಂದ ಸಂದರ್ಭದಲ್ಲಿ ಶಿಕ್ಷಕರು ಧೈರ್ಯ ತುಂಬಿ ಅವರನ್ನು ಪಾಲ್ಗೊಳ್ಳುವಂತೆ ಪ್ರೇರೇಪಿಸಬೇಕು. ನೆಕ್ಸ್ಟ್ ಪಾಯಿಂಟ್, ಯಾವುದೇ ಮಕ್ಕಳ ಹಕ್ಕುಗಳು ಉಲ್ಲಂಘನೆಯಾಗದಂತೆ ಶಿಕ್ಷಕರು ಎಚ್ಚರಿಕೆ ವಹಿಸಬೇಕು. ನಂಬರ್ 13, ಅರಿವು, ಅನುಭವ ಮತ್ತು ಅವಲೋಕನ ಚಟುವಟಿಕೆಗಳನ್ನು ನಡೆಸಿದ ನಂತರ ಎಲ್ಲ ಹಂತದ ಮಕ್ಕಳನ್ನು ಶಾಲಾ ಮೈದಾನದಲ್ಲಿ ಒಟ್ಟಾಗಿ ಸೇರಿಸಿ ಪ್ರತಿಜ್ಞಾ ವಿಧಿಯನ್ನು ನಿರ್ವಹಿಸುವುದು. ಆಮೇಲೆ 14 ಪಾಯಿಂಟ್, ಪ್ರತಿ ವಿಷಯದಲ್ಲಿನ ಮೌಲ್ಯಗಳು ಮತ್ತು ಕೌಶಲ್ಯಗಳನ್ನು ಮಕ್ಕಳು ಅಂತರೀಕರಣಗೊಳಿಸಿಕೊಂಡು ಸಹಾಯಕವಾಗುವಂತೆ ಪ್ರತಿ ಮಾಡ್ಯೂಲ್ನ ಅಂತ್ಯದಲ್ಲಿ ಸಲಹಾತ್ಮಕ ಚಟುವಟಿಕೆಗಳನ್ನು ಈಗಾಗಲೇ ಈ ಒಂದು ಮಾಡ್ಯೂಲ್ನಲ್ಲಿ ಕೊಟ್ಟಿದ್ದಾರೆ, ಅವುಗಳನ್ನು ನಾವು ಪಾಲಿಸಬೇಕು. ಶಾಲೆಯಲ್ಲಿ ನಡೆದ ಸಂಭ್ರಮ ಶನಿವಾರ ಕಾರ್ಯಕ್ರಮದ ವರದಿಯನ್ನು ದಾಖಲಿಸಿ ನಾವು ಇಡಬೇಕಾಗುತ್ತೆ. ನಂಬರ್ 16, ಇದೇ ರೀತಿಯ ಚಟುವಟಿಕೆಗಳನ್ನು ಶಾಲೆಯ ಬಿಡುವಿನ ವೇಳೆಯಲ್ಲಿ ಆಯೋಜಿಸಲು ನಾವೇನು ಮಾಡಬೇಕು, ಕ್ರಮವನ್ನು ವಹಿಸಬೇಕು. ಸೊ ಇಷ್ಟೆಲ್ಲ ಒಂದು ಪಾಯಿಂಟ್ಸ್ಗಳನ್ನು ನಾವೇನು ಮಾಡಬೇಕು, ಸಂಭ್ರಮ ಶನಿವಾರ ಕಾರ್ಯಕ್ರಮದ ಅನುಪಾಲನೆಗಾಗಿ ಈ ಒಂದು ಪಾಯಿಂಟ್ಸ್ಗಳನ್ನು ನಾವು ಗಮನದಲ್ಲಿ ಇಟ್ಕೊಳ್ಬೇಕಾಗುತ್ತೆ. ಥ್ಯಾಂಕ್ ಯು ಸೋ ಮಚ್.